ಮಾರ್ಚ್ 6ರ ಒಳಗಡೆ ಚುನಾವಣಾ ಬಾಂಡ್ ವಿವರಗಳನ್ನು ಸಲ್ಲಿಸಿ. ಯಾರು ಕೊಂಡ್ಕೊಂಡ್ರು, ಎಷ್ಟು ಕೊಂಡ್ಕೊಂಡ್ರು, ಲೆಕ್ಕ ಕೊಟ್ಬಿಡ್ರಪ್ಪ ಅಂತ SBIಗೆ ಸುಪ್ರೀಂ ಕೋರ್ಟ್ ಹೇಳಿತ್ತು. ಕೊಡಬೇಕಲ್ವೇ ಲೆಕ್ಕ? SBI ಏನು ಮಾಡ್ತು, ಗಾಬರಿ ಆಗಿಬಿಡ್ತು. SBIದೇ ಸಪ್ರೇಟಾಗಿ ಒಂದು ಆಪ್ರೇಟಿಂಗ್ ಸಿಸ್ಟಮ್ ಕೂಡ ಇದೆ ಅವ್ರ ಬಳಿಯಲ್ಲಿ. ಡಿಜಿಟಲ್ ಎಲ್ಲವೂ ಕೂಡ ಡಿಜಿಟಲ್. ನಿಮಗೊಂದು ಬಟನ್ ಪ್ರೆಸ್ ಮಾಡಿಬಿಟ್ರೆ ಸಿಕ್ಕಿಬಿಡುತ್ತೆ. ನಮಗೂ ಹಾಗೆ ಅಲ್ವೇನ್ರಿ? ಮೊಬೈಲ್ನಲ್ಲಿ ಈಗ ನನ್ನ ಬ್ಯಾಂಕ್ದು ರೀಸೆಂಟ್ ಟ್ರಾನ್ಸಾಕ್ಷನ್ಸ್ ಏನಿದೆಯಪ್ಪ, ಯಾವುದಕ್ಕೆ ಎಷ್ಟೆಷ್ಟು ನಾನು ಹಣ ಕೊಟ್ಟಿದ್ದೀನಿ, ನನಗೆ ಯಾವ್ದಾರ ಮೂಲಗಳಿಂದ ಹಣ ಬಂದಿದೆಯಾ, ಸ್ಯಾಲ್ರಿ ಎಷ್ಟಾಯಿತು, ನಾವೆಲ್ಲ ಖರ್ಚು ಮಾಡ್ತಾ ಇದ್ದೀವಿ, ಈ ಲೆಕ್ಕ ಬೇಕು ಅಂದ ತಕ್ಷಣ ನಾವೇನು ಮಾಡ್ತೀವಿ, ರೀಸೆಂಟು 1 ಮಂತ್ದೋ 3 ತಿಂಗಳದೋ ಅಥವಾ 5 ಟ್ರಾನ್ಸಾಕ್ಷನ್ಸ್ದೋ ಸ್ಟೇಟ್ಮೆಂಟ್ ಕೇಳಿದ ತಕ್ಷಣ ನಮ್ಮ ಇಮೇಲ್ಗೋ ಅಥವಾ ಮೊಬೈಲಲ್ಲೇ ನಮಗೆ ಕಾಣಿಸುತ್ತಲ್ವೇ. ಅಂಥ ವಿಚಾರ ಅಷ್ಟು ಅತ್ಯಾಧುನಿಕ ಟೆಕ್ನಾಲಜಿ ಬಗ್ಗೆ ಇರಬೇಕಾದ್ರೆ SBI ಹೇಳ್ತು, ನಾನು ಭೌತಿಕವಾಗಿ ಬರೆದು ಇಟ್ಬಿಟ್ಟಿದ್ದೀನಿ ಸ್ವಾಮಿ ಒಂದು ಕಡೆ, ಎಲ್ಲ ಸೇರಿಸಿ ಹೇಳಬೇಕು ಅಂದರೆ ನನಗೆ ಸಮಯಾವಕಾಶ ಬೇಕು, ಜೂನ್ 30ರವರೆಗೂ ಟೈಮ್ ಕೊಟ್ಟುಬಿಡಿ, ಅಲ್ಲಿವರೆಗೂ ನಾನು ಕೊಡೋಕ್ಕೆ ಬರಲ್ಲ, ಆಗಲ್ಲ. ಅಂದರೆ ನೋಡಿ, ಒಂದು ವ್ಯವಹಾರ ಪಾರದರ್ಶಕವಾಗಿಲ್ಲ ಅಥವಾ ಏನೋ ಮುಚ್ಚಿಡ್ತಾ ಇದ್ದರೆ ಮಾತ್ರ ಇಂತಹ ಸ್ಟೇಟ್ಮೆಂಟ್ ಬರಲಿಕ್ಕೆ ಸಾಧ್ಯ. ಸಿಂಪಲ್. ಯಾರು ಕೊಂಡ್ಕೊಂಡ್ರು, ಯಾವತ್ತು ಕೊಂಡ್ಕೊಂಡ್ರು, ಲೆಕ್ಕ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಕೇಳಿದಾಗ ಎಲ್ಲ ಕಂಪ್ಯೂಟರೈಸ್ಡ್. ಇವತ್ತು ಕಂಪ್ಯೂಟ್ರಲ್ಲೆಲ್ಲ ಇರುತ್ತಲ್ವೇನ್ರಿ, ಕೊಡ್ಬೇಕು ಅದನ್ನು. ನನಗೆ ಟೈಮ್ ಬೇಕು ಅಂತ ಕೇಳಿಬಿಟ್ರು. ಟೈಮ್ ಏನು 15 ದಿನ ಕೇಳಿದ್ರಾ, 20 ದಿನ ಕೇಳಿದ್ರಾ? ಅಲ್ಲ. ಇವ್ರು ಕೇಳಿರೋ ಟೈಮ್ ಹೇಗಿದೆ ಅಂದರೆ ಜೂನ್ 30, ಜೂನ್ 16ಕ್ಕೇ ಈ ಸದ್ಯದ ಕೇಂದ್ರದ BJP ನೇತೃತ್ವದ ಸರ್ಕಾರದ ಅವಧಿ ಕೊನೆ. ಜೂನ್ 15, 16ಕ್ಕೆ ಇವರಿಗೆ ಜೂನ್ 30ವರೆಗೂ ಟೈಮ್ ಬೇಕಂತ. ಅಂದರೆ ಒಂದು ಸರ್ಕಾರಕ್ಕೆ ನೆರವಾಗುವ ದೃಷ್ಟಿಯಿಂದನೇ SBI ಜೂನ್ 30ರವರೆಗೂ ಟೈಮ್ ಕೇಳಿದ್ಯಾ ನನಗೆ ಗೊತ್ತಿಲ್ಲ. 2 ಡೇಟ್ ಹೇಳಿದ್ದೀನಿ ಅಷ್ಟೇ ನಾನು ನಿಮಗೆ. ಅದು ನಿರ್ಧಾರ ನಿಮಗೆ ಬಿಟ್ಟಿರೋದು. ಈ ಥರ ಇವರು ಸಮಯ ಕೇಳಿಬಿಟ್ರಲ್ಲ, ಇಡೀ ಭಾರತ ಇವತ್ತಿಗೆ ಒಂದು SBI ಬ್ಯಾಂಕಿನ ಕಥೆ ಕೇಳಿ ಒಂಥರ ಗೊಂದಲಮಯ. ಹೀಗೂ ಸಾಧ್ಯನಾ? ಇದೇನು ರೀ, ಬ್ಯಾಂಕ್ನವ್ರು ಸ್ಟೇಟ್ಮೆಂಟ್ ಕೊಡೋಕ್ಕೆ ಒಂದು 5 ನಿಮಿಷದಲ್ಲಿ ಕೊಡ್ತಾರೆ, ಮೊಬೈಲಲ್ಲೇ ಸಿಗುತ್ತೆ, ಇಮೇಲಲ್ಲಿ ಬಂದುಬಿಡುತ್ತೆ. ಇವರು ಬಾಂಡ್ ಕೊಂಡ್ಕೊಂಡಿದ್ದು ಯಾರು ಹೇಳ್ರಿ ಅಂತ ಹೇಳಿದ್ರೆ 2 ತಿಂಗಳು 3 ತಿಂಗಳು ಸಮಯ ಕೇಳ್ತಿದ್ದಾರೆ, ಭೌತಿಕವಾಗಿ ಬರೆದಿಟ್ಟಿದ್ದಾರಂತೆ. ಇನ್ನೊಂದು ಯೋಚನೆ ಮಾಡಿ, ಅಕಸ್ಮಾತ್ ಇವರೇನು ಕೈನಲ್ಲಿ ಬರೆದಿಟ್ಟಿದ್ದಾರಲ್ಲ, ಸುಟ್ಟಾಕ್ಬಿಡ್ಬೋದು. ಇವರು ಸಿಕ್ಕಲಿಲ್ಲ ಅನ್ಬೋದು, ಕಳೆದು ಹೋಯ್ತು ಅನ್ಬೋದು, ಎಲ್ಲೋ ಇಟ್ಟು ಆ ಕೋಣೆಗೆ ಬೆಂಕಿ ಬಿದ್ದುಬಿಡ್ತು ಅನ್ಬೋದು. ವಿ ಡೋಂಟ್ ನೋ. ಬೆಂಗಳೂರಲ್ಲಿ ಅಂತ ಬೇಕಾದಷ್ಟು ಇನ್ಸಿಡೆಂಟ್ ನಡೆದಿದೆಯಲ್ಲ BBMPಯಲ್ಲಿ. ಒಂದಷ್ಟು ದಾಖಲೆಗಳಿದ್ದಂಥ ರೂಮಿಗೆ ಬೆಂಕಿ ಬಿದ್ದುಬಿಡ್ತು, ದಾಖಲೆ ತಿದ್ದಿಟ್ಟಿದ್ರು ಅಂತ ಆಮೇಲೆ ಆರೋಪ ಬಂತು. ಅನೇಕ 100 ಎಕರೆ ಜಮೀನು ಕಬಳಿಸಿದ್ರು, ಅದರದ್ದೆಲ್ಲ ಭೌತಿಕ ಸ್ವರೂಪದ ಲೆಡ್ಜರ್ಗಳು, ಹಳೆ ದಾಖಲೆಗಳು, ಪಹಣಿ ಇನ್ನೊಂದು ಇತ್ತು, ಎಲ್ಲ ಬೆಂಕಿ ಹಚ್ಚಿಬಿಟ್ರು. ಆ ದಾಖಲೆ ಎಲ್ಲ ಇವರು ಆಮೇಲೆ ಏನು ರೆಡಿ ಮಾಡಿದ್ರು ನೋಡಿ, ಅದಕ್ಕೆಲ್ಲ ಕಂಪ್ಯೂಟರ್ಗೆ ಸೇರಿಸ್ಬಿಟ್ರು ಇವರು. ಅಷ್ಟು ಜಮೀನು ಕಬಳಿಸಿದ್ರು ಅಂತ ಇತ್ತಲ್ಲ. ನಾಳೆ ದಿನ ಈ ಥರ ಆದರೆ ನಾನು ಹೇಳ್ತಿರೋದು ಯಾರು ಹೊಣೆ? ಕಂಪ್ಯೂಟರ್ ಇರಲ್ಲ ಸ್ವಾಮಿ, ಬರೆದಿಟ್ಟಿದ್ವಿ, ಎಲ್ಲೋ ಕಳೆದೋಯ್ತು, ಮಿಸ್ಪ್ಲೇಸ್ ಆಗಿಬಿಟ್ಟಿದೆ, ಇಲ್ಲಿ ಇಟ್ಟಿದೆ ಸ್ವಾಮಿ, ಅಲ್ಲಿ ಇಲ್ಲ, ಅಲ್ಲಿ ಈ ಬ್ರಾಂಚ್ ಇಲ್ಲೇ ಇತ್ತು ಸ್ವಾಮಿ, ಅದು ಯಾರೋ ಕರೆಕ್ಷನ್ ತೊಗೊಂಡು ಹೋಗಿದ್ರು, ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ಯಾರು ಹೊಣೆ? ಸಾವಿರಾರು ಕೋಟಿ, ಇದು ಸಾವಿರಾರು ಕೋಟಿ ಎಲೆಕ್ಟ್ರಲ್ ಬಾಂಡ್ಗಳು. ಹಾಗಾದರೆ ಇದಕ್ಕೆ ಸಮಯ ಯಾಕೆ ಕೇಳ್ತಾ ಇದೆ SBI? ಇಂಥ ದೊಡ್ಡ 100 ಕೋಟಿ 1000 ಕೋಟಿ ವ್ಯವಹಾರಗಳನ್ನು ಒಂದು ಬ್ಯಾಂಕ್ ತನ್ನ ಕಂಪ್ಯೂಟರ್ಗಳಲ್ಲಿ ಇಟ್ಟುಕೊಳ್ಳದೆ ಕೈ ಬರಹ ರೂಪದಲ್ಲಿ ಇಟ್ಟಿದ್ದೀನಿ ಅಂತ ಹೇಳ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಏನು? ಆಘಾತಕಾರಿ ಅಲ್ವೇ ಇದು? ಮಾರ್ಚ್ 6ರ ಗಡುವು ಮುಗಿಯೋಕ್ಕೆ 2 ದಿನಕ್ಕಿಂತ ಮುಂಚೆ SBI ಒಂದು ಅರ್ಜಿಯನ್ನು ಹಾಕುತ್ತೆ, ನಮಗೆ ಜೂನ್ 30ರವರೆಗೂ ಕಾಲಾವಕಾಶ ಕೊಡಿ ಅಂತ SBI ಹೇಳುತ್ತೆ. ಧಾನ್ಯಗಳ ಹಾಗೂ ದೇಣಿಗೆ ಬಗ್ಗೆ ಮಾಹಿತಿ ಬಹಿರಂಗಗೊಳ್ಳದಂತೆ ಏನಾದರೂ ಉದ್ದೇಶ ಇದೆಯಾ? ಚುನಾವಣೆಗಿಂತ ಮುಂಚೆ ಕೇಂದ್ರದ BJP ನೇತೃತ್ವದ ಸರ್ಕಾರವನ್ನು ಬಚಾವ್ ಮಾಡೋ ಪ್ಲಾನ್ ಕೂಡ ಇದೆಯಾ? ಚುನಾವಣಾ ಬಾಂಡ್ಗಳ ಬಗ್ಗೆ ವಿವರ ಪಡೆಯುವ ಹಕ್ಕು ನಾಗರಿಕರಿಗೆ ಇದೆ. ಜನರ ದನಿಯನ್ನು ಹತ್ತಿಕ್ಕುವಂಥ ಉದ್ದೇಶ ಇರೋದು ಸ್ಪಷ್ಟ ಅಂತ ADR ಹೇಳ್ತಾ ಇದೆ. ದೇಣಿಗೆ ಕುರಿತು ಆಡಿಟಿಂಗ್ ಮಾಡುವಂಥ ಹಕ್ಕು ಕೂಡ ಜನರಿಗಿದೆ. ತಿಳ್ಕೊಬೇಕು ಜನ, ಯಾರು ಕೊಟ್ಟರು, ಯಾಕೆ ಕೊಟ್ಟರು, ಏನಿಲ್ಲ ರೀ. ಯಾರಿಗೆ ಇವ್ರ ಲಿಸ್ಟ್ ಅನೌನ್ಸ್ ಮಾಡಿದ್ರೆ ಯಾವ ಕಂಪ್ನಿ ದೇಣಿಗೆ ಕೊಟ್ಟಿದ್ದಾರೆ, ಯಾವ ವ್ಯಕ್ತಿ ದೇಣಿಗೆ ಕೊಟ್ಟಿದ್ದಾರೆ, ಎಲ್ರಿಗೂ ಅಂತ ನಾನು ಹೇಳಲ್ಲ. ಕೊಟ್ಟಿರೋ ಕಂಪನಿಗಳಿಗೆ ದೇಣಿಗೆ ಕೊಟ್ಟ ದಿನಾಂಕಕ್ಕೂ ಸರ್ಕಾರದ ಕಡೆಯಿಂದ ಮಂಜೂರಾದ ಕೆಲವು ವಿಶೇಷ ಯೋಜನೆಗಳಿಗೂ ಡೇಟ್ ತಾಳೆ ಹಾಕಿಬಿಟ್ರೆ ಸಾಕು. ಇವ್ರ ಹಣೆ ಬರಹ ಅಲ್ಲೇ ಇರುತ್ತೆ, ನಿಮ್ಮ ಮುಂದೆ ಇರುತ್ತೆ. ಅಲ್ಲಿ IFB ಹೇಳ್ತಾ ಇದ್ವಿ ನಾವು, ಒಂದು ಕಂಪನಿ. ಆ ಕಂಪ್ನಿಗೆ ಏನು ಮಾಡಿದ್ದಾರೆ ಆ ಕಂಪ್ನಿಗೆ ಮತ್ಸ್ಯ ಆಹಾರ ಉತ್ಪಾದನೆಯ ಒಂದು ಸೆಂಟರ್ ಮಾಡ್ಕೊಳ್ಳೋಕ್ಕೆ ಒಂದು ಅನುಮತಿ ಕೊಟ್ಟಿದ್ದಾರೆ. ಅವ್ರು ಹೇಳ್ಕೊಂಡ್ಬಿಟ್ಟಿದ್ದಾರೆ 40 ಕೋಟಿ ಕೊಟ್ಟೆ, 50 ಕೋಟಿ ಕೊಟ್ಟೆ ಅಂತ ಹೇಳಿ. ಹಾಗಿದ್ದಾಗ ಇಲ್ಲೇ ನಡೆದಿದೆ, ಇದು ಜನಗಳಿಗೆ ಗೊತ್ತಾಗಬೇಕು ಅಂತ ಈ ಒಂದು ಕಥೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ SBIನ ವಿರುದ್ಧವಾಗಿ ನ್ಯಾಯಾಂಗ ನಿಂದನೆ ಕೇಸನ್ನು ಕೂಡ ಹಾಕಲಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ADR ಹಾಕಿದೆ. SBI ಉದ್ದೇಶಪೂರ್ವಕವಾಗಿಯೇ ಇಲ್ಲಿ ಇಂಥ ವಿವರವನ್ನು ಮರೆಮಾಚ್ತಾ ಇದೆ. ಈ ಒಂದು ವಿಚಾರದಲ್ಲಿ
ಉದ್ದೇಶಪೂರ್ವಕವಾಗಿ ಇವರು ಉಲ್ಲಂಘನೆ ಮಾಡ್ತಿದ್ದಾರೆ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ವಿಚಾರಣೆ ಪಟ್ಟಿಗೆ ಈ ಒಂದು ಇಡೀ ವಿಚಾರವನ್ನು ಮುಖ್ಯ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ಅವರು ಇಲ್ಲಿ ಲಿಸ್ಟ್ ಕೂಡ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಹೇಳಿದರೂ ಕೂಡ ಕೇಳಿಲ್ಲ. ಇದು ನ್ಯಾಯಾಂಗ ನಿಂದನೆ ಆಗುತ್ತೆ ಅಂಥೇಳಿ ADR ಕೂಡ ಅರ್ಜಿಯನ್ನು ಹಾಕ್ಕೊಂಡಿದೆ.